ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ ಮುಂದುವರಿದ ಭಾಗ. ಪುರಂದರದಾಸರು ಒಂದು ಕಾಲದಲ್ಲಿ ನವಕೋಟಿಗೆ ಒಡೆಯರಾಗಿದ್ದವರು. ಶ್ರೀಮಂತಿಕೆ ಇದ್ದರೂ ಅವರಿಗೆ ಹಣದ ಮೋಹ ಬಲವಾಗಿ ಅಂಟಿಕೊಂಡಿತ್ತು. ಭಗವಂತ ಅವರ ಪತ್ನಿಯನ್ನು ಮಾಧ್ಯಮವಾಗಿ ಬಳಸಿಕೊಂಡು ಅವರಿಂದ ಮಾಯೆಯನ್ನು ಸರಿಸಿದ. ಆತ್ಮಜ್ಞಾನ ಉಂಟಾಗಿ ಸತ್ಯದ ಅನುಭೂತಿ ಪಡೆದರು. ಮಿಥ್ಯದ ಅರಿವಾಯಿತು. ಸಮಯವನ್ನು ಕಾದು ನೋಡದೆ ತನ್ನದಾಗಿದ್ದ ಎಲ್ಲವನ್ನು ದಾನ ಮಾಡಿ ತಂಬೂರಿ ಹಿಡಿದರು. ಮಾತನಾಡಿದ ಪದಗಳೇ ಹಾಡಾಗಿ ರೂಪುಗೊಂಡಿತು. ಅವರ ಅನುಭವಗಳು ಜಗತ್ತಿನ ಜನರ ಜೀವನ ನಡೆ ನುಡಿಗಳಿಗೆ ಸಾಕ್ಷಿಯಾಗಿದ್ದವು. ಹಣ, ಗೌರವ, ಮನ್ನಣೆಗಳನ್ನು ಬಯಸಲಿಲ್ಲ. ಅವರು ಬಯಸಿದ್ದು ಪರಮಾತ್ಮನನ್ನು ಮಾತ್ರ. ಜನರ ಹೃದಯದಲ್ಲಿ ದೀಪ ಬೆಳಗಿದವರು. ಅದು ಇಂದಿಗೂ ಆ ಬೆಳಕು ಆರದ ನಂದಾದೀಪವಾಗಿ ಬೆಳಕು ಚೆಲ್ಲುತ್ತಿದೆ. ಅವರು ರಚಿಸಿದ ಒಂದೊಂದು ಹಾಡಿನ ಅರ್ಥವನ್ನು ಗಮನಿಸಿದಾಗ ನಮಗೆ ಪಾಠ ಹೇಳುವಂತೆ ಇದೆ. ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯಬೇಕೆಂದು ಬಯಸುವವರು ಗುರುಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ನಮ್ಮ ಜೀವನವೇ ನಮಗೆ ಗುರುವಾಗಿ ಶಿಕ್ಷಣ ನೀಡುತ್ತದೆ. ಬೆಟ್ಟವನ್ನು ನೋಡಿದಾಗ ಅದರಂತೆ ನಾವು ಮನಸ್ಸನ್ನು ಎಂಥ ಕಷ್ಟ ಬಂದರೂ ಖಿನ್ನತೆಗೆ ಒಳಗಾಗಬಾರದೆಂದು ತಿಳಿಸುವಂತೆ ಅನಿಸುತ್ತದೆ. ಹರಿಯುವ ನೀರು ಎಲ್ಲ ಕಾರ್ಯಕ್ಕೆ ಬಳಸುತ್ತೇವೆ. ಎಲ್ಲವನ್ನೂ ಸಹಿಸುವ ಶಕ್ತಿ ಕಂಡುಕೊಳ್ಳಲು ಮಾದರಿಯಾಗಿದೆ. ಗಾಳಿ, ಮಣ್ಣು ಎಲ್ಲವೂ ನಮಗೆ ಉಪಕಾರಕ್ಕಾಗಿಯೇ ಇದೆ. ನಮ್ಮಿಂದ ಯಾವ ರೀತಿಯ ಫಲವನ್ನು ನಿರೀಕ್ಷಿಸುವುದಿಲ್ಲ. ಇದನ್ನು ಯೋಚಿಸದ ನಾವು ಹಣದಾಸೆಗೆ ಅದನ್ನು ಮಾರಣ ಹೋಮ ಮಾಡುತ್ತೇವೆ. ಪರಮಾತ್ಮ ಜಗತ್ತಿನ ಒಡೆಯ. ಜಡ ಚರ ಎಲ್ಲದರಲ್ಲೂ ಇದ್ದಾನೆ. ನಮ್ಮ ಒಳಗೂ ಹೊರಗೂ ಇರುವನು. ನಮ್ಮ ಅಜ್ಞಾನದಿಂದ ಇದನ್ನು ಅರಿಯದೆ ಮಾಡಬಾರದ ಕಾರ್ಯವನ್ನು ಮಾಡಿ ಕೆಟ್ಟ ಕರ್ಮಕ್ಕೆ ಗುರಿಯಾಗುತ್ತೇವೆ. ಕಣ್ಣಿಗೆ ಕಾಣದ ಕ್ರಿಮಿ ಜಗತ್ತನ್ನು ಕಬ್ಬಳಿಸಿ ಜನರನ್ನು ಹೆದರಿಸಿತು. ಕರ್ಮ ಬಂಧನದ ಚಕ್ರಕ್ಕೆ ಸಿಲುಕಿ ದುಃಖ ಅನುಭವಿಸುವವರು ನಾವೇ ಎನ್ನುವುದನ್ನು ಮರೆಯಬಾರದು. ಸಮಸ್ಯೆಗಳು ಹುಟ್ಟಿ ಹಾಕಿಕೊಳ್ಳುವವರು ನಾವೇ. ಇದರಿಂದ ಆತಂಕಕ್ಕೆ ಗುರಿಯಾಗುವವರು ನಾವೇ. ಸಮಾಧಾನವಾಗಿ ಯೋಚಿಸಬೇಕು. ಪ್ರತಿ ಸಮಸ್ಯೆಗೆ ಉತ್ತರ ನಮ್ಮಲ್ಲೇ ಇದೆ. ಸವಾಲಾಗಿ ಸ್ವೀಕರಿಸುವ ಸಂಕಲ್ಪ ನಾವು ಮಾಡಬೇಕು. ಆಗ ಮಾತ್ರ ನಮಗೆ ದಾರಿ ಕಂಡುಕೊಳ್ಳಲು ಸಾಧ್ಯ. ನಮ್ಮ ಇಂದ್ರಿಯಗಳು ಸುಮ್ಮನೆ ಇರುವುದಿಲ್ಲ. ಅಗತ್ಯವಾದದ್ದು ಅನಗತ್ಯವಾದುದನ್ನು ತೋರಿಸುತ್ತದೆ. ನಾವೇನು ಮಾಡಬಯಸುತ್ತೇವೆಯೋ ಅದೆಲ್ಲ ಪ್ರೇರಿತ. ನಾವು ಮಾಡುವುದು ಧರ್ಮಕ್ಕೆ ಅನುಗುಣವಾಗಿ ಸತ್ಕಾರ್ಯಕ್ಕೆ ಬಳಸಿದಾಗ ಅದು ಭಗವಂತನಿಗೆ ಸಮರ್ಪಣೆಯಾಗುತ್ತದೆ ಎಂದು ಶ್ರೀಕೃಷ್ಣ ತಿಳಿಸುತ್ತಾನೆ. ಮೇಲ್ನೋಟಕ್ಕೆ ಕರ್ಮೇಂದ್ರಿಯವನ್ನು ನಿಗ್ರಹಿಸುತ್ತೇನೆ ಎಂದು ಅನ್ನಿಸಬಹುದು. ಆದರೆ ಒಳಮನಸ್ಸು ಆಸೆಗೆ ಬಂದಿಯಾಗಿರುತ್ತದೆ. ಯಾರಿಗೂ ತಿಳಿಯದಂತೆ ಅನುಭವಿಸುವ ಯೋಚನೆಯೂ ಬರುತ್ತದೆ. ಮನಸ್ಸಿಗೆ ಈ ರೀತಿಯ ಆಲೋಚನೆ ಬರುವುದು ತಪ್ಪು. ಬಯಕೆ ಹೆಡೆಯಾಗಿ ತೀವ್ರತೆಗೆ ತಲುಪಬಹುದು. ಸಮಾಜಕ್ಕೆ ನಾವು ಮಾಡುವ ತಪ್ಪು ತಿಳಿಯುವುದಿಲ್ಲ ಎಂದು ಅಂದುಕೊಂಡರೂ ಒಂದಲ್ಲ ಒಂದು ಸಲ ಸುಳಿವು ಸಿಕ್ಕೇ ಸಿಗುತ್ತದೆ. ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಒಳ್ಳೆಯ ಪುಸ್ತಕ, ಉಪನಿಷತ್ತು, ಮಹಾತ್ಮರ ಜೀವನ ಚರಿತ್ರೆ, ಜಪ, ಧ್ಯಾನ ಇವುಗಳ ಕಡೆ ಗಮನ ಕೊಟ್ಟಾಗ ಮನಸ್ಸು ಅದನ್ನು ಕುರಿತು ಚಿಂತಿಸುತ್ತದೆ. ನಾವು ಮನಸ್ಸಿಗೆ ಯಾವುದನ್ನು ತುಂಬಿದರೂ ಅದನ್ನು ಸ್ವೀಕರಿಸುತ್ತೇವೆ. ಇದರಿಂದ ದೇವರನ್ನು ಒಲಿಸಿಕೊಳ್ಳಲು ಸುಲಭ ಮಾರ್ಗವಾಗುತ್ತದೆ. ಇದೇ ಆಧ್ಯಾತ್ಮಿಕ ಜೀವನಕ್ಕೆ ಇದೇ ತಳಪಾಯ. ಆಗ ಅವನ ಪ್ರಜ್ಞೆ ಸ್ಥಿರವಾಗಿ ಇರುವುದು. ಲೌಕಿಕ ಸಮಾಚಾರಗಳು ಇವನ ಇಂದ್ರಿಯಗಳಿಗೆ ತಲುಪಿದರೂ ಅಸಂಗನಾಗಿರುವವನು. ಸುಖ ದುಃಖ ಈ ರೀತಿಯ ದ್ವಂದ್ವಗಳಿಗೆ ಗಮನ ಕೊಡುವುದಿಲ್ಲ. ಉನ್ನತವಾದ ಜ್ಞಾನ ಸಂಪಾದಿಸಿದ ಇಂಥವರಿಗೆ ಮನಸ್ಸು ಜಾಗೃತವಾಗಿರುತ್ತದೆ. ಬ್ರಹ್ಮಜ್ಞಾನ ಪಡೆದ ಇವನು ಕಡೆಯಲ್ಲಿ ಬ್ರಹ್ಮ ನಿರ್ವಾಣ ಹೊಂದುತ್ತಾನೆ. ಮೊದಲಿನಿಂದಲೂ ಮನಸ್ಸಿಗೆ ತರಬೇತಿ ಕೊಟ್ಟು ಸಿದ್ಧವಾಗಿರುವವರಿಗೆ ಮಾತ್ರ ಲಭ್ಯ. ಅರ್ಜುನನು ಕೇಳಿದ ಸ್ಥಿತಿಪ್ರಜ್ಞ ಲಕ್ಷಣವನ್ನು ಕೃಷ್ಣ ಈ ರೀತಿ ಹೇಳಿ ಮುಗಿಸುವನು. ಇಲ್ಲಿಗೆ
ಭಗವದ್ಗೀತೆಯ ಮುಂದಿನ ಭಾಗ ಮುಂದುವರಿಯುವುದು. ನಮಸ್ಕಾರ.